ಕಡೆ ಯುದ್ಧದ ಭೀತಿ, ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ಆಗಿದೆ. ಇವೆಲ್ಲದರ ನಡುವೆ ಜಮ್ಮು ಕಾಶ್ಮೀರದ ಜನರನ್ನ ಕೂಡ ಸ್ಥಳಾಂತರ ಮಾಡುತ್ತಿದ್ದಾರೆ, ರಕ್ಷಣೆ ಒದಗಿಸಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಹಿನ್ನೆಲೆ ಪಾಕಿಸ್ತಾನದ ಷೇರುಪೇಟೆ ತತ್ತರಾಗಿರೋದು ಇದು. ಕರಾಚಿ ಇಂಡೆಕ್ಸ್ ಸಖತ್ ಕುಸಿತ ಆಗಿದೆ. ಯುದ್ಧದ ಈ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆ, ಬೆಳಗಿನ ವಹಿವಾಟಿನಲ್ಲಿ 5.7% ಕುಸಿತ ಆಗಿದೆ. 5.7%. ಆರಂಭಿಕ ವಹಿವಾಟಿನಲ್ಲಿ 6,272 ಅಂಕಗಳಷ್ಟು ಕುಸಿತ ಆಗಿರೋದು ಭಾರತದ ಆಪರೇಷನ್ ಸಿಂಧೂರ್ನ ಪರಿಣಾಮ ಇದು. ಸಹಜವಾಗಿ ಒಂದು ಯುದ್ಧ ಅಂತ ಹೇಳಿದ್ರೆ ಅಥವಾ ಒಂದು ಆಪರೇಷನ್ ಅಂತ ಹೇಳಿದ್ರೆ ಆರ್ಥಿಕವಾಗಿ ದೇಶ ಸಹಜವಾಗಿ ಎಫೆಕ್ಟ್ ಅನ್ನು ಅನುಭವಿಸುತ್ತೆ. ಭಾರತ ಈ ಹಿಂದೆ ರಷ್ಯಾ ಉಕ್ರೇನ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಭಾರತ ಸಹಜವಾಗಿ ಅದನ್ನು ಅನುಭವಿಸಿದೆ. ಮೊನ್ನೆ ತನಕವೂ ಕೂಡ ಭಾರತದ ಷೇರುಪೇಟೆ ಕುಸಿತಲ್ಲೇ ಬಂದಿತ್ತು. ಇದೀಗ ಆ ಪರಿಸ್ಥಿತಿಯನ್ನ ಸರ್, ಒಂದು ಎಕಾನಮಿಕ್ ಕಂಡೀಷನ್ ಅಂತೂ ಸಹಜವಾಗಿ ಪಾಕಿಸ್ತಾನಕ್ಕೆ ಸರಿ ಇಲ್ಲ. ಈಗ ಸಾಲ ಕೇಳ್ತಾ ಇದ್ದಾರೆ ಚೀನಾದವ್ರಿಗೆ, ಒಂದು ರೀತಿ ಭಿಕ್ಷೆನೆ ಕೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಾಗಿತ್ತ ಪಾಕಿಸ್ತಾನಕ್ಕೆ? ಇಲ್ಲ, ಪಾಕಿಸ್ತಾನ ಆರ್ಥಿಕವಾಗಿ ಅಧೋಪತನ ಆಗಿದೆ. ಜೊತೆಗೆ ನಾಗರಿಕರಿಂದಲೂ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ನಾಗರಿಕರು ಸೇನೆಯ ವಿರುದ್ಧವೇ ಬಂಡಾಯ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜೊತೆಗೆ ಸೇನಾ ಮುಖ್ಯಸ್ಥರ ವಿರುದ್ಧ ಸೇನೆಯಲ್ಲೇ ಬಂಡಾಯ ಸ್ಟಾರ್ಟ್ ಆಗಿತ್ತು. ಜೊತೆಗೆ ಅಲ್ಲಿನ ರಾಜಕಾರಣಿಗಳನ್ನ ಸಿಕ್ಕಲ್ಲಿ ಹೊಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಪಾಕಿಸ್ತಾನದಲ್ಲಿ. ಅಂದ್ರೆ ನಾಗರಿಕರನ್ನ ದಾರಿ ತಪ್ಪಿಸಲು ಈ ಒಂದು ತಂತ್ರಗಾರಿಕೆಯನ್ನ ಎಣದಿದೆ ಅಂತಾರೆ, ಎರಡು ಮಾತಿಲ್ಲ ಇಲ್ಲಿ. ಅಂದ್ರೆ ನಾಗರಿಕರ ಗಮನವನ್ನ ಬೇರೆಡೆ ಸೆಳಿಬೇಕಾಗಿತ್ತು ಈ ಸಂದರ್ಭದಲ್ಲಿ. ಅದಕ್ಕೆ ಹಣ ಇದೆಯೋ ಸತ್ತೋಗ್ತಾ ಇದೆಯೋ ಜನರು ಏನಾರ ಆಗ್ಲಿ ಗೊತ್ತಿಲ್ಲ, ಜನರು ನನ್ನತ್ತ ನೋಡಬಾರ್ದು. ಜನರು ನನ್ನ ಹತ್ರ ನೋಡಿದ್ರೆ ತಾನೆ ಅವ್ರು ನನ್ನ ಒಡಿಗೆ ಬರೋದು, ನನ್ನ ಹತ್ರ ನೋಡಬಾರ್ದು, ಬೇರೆ ಕಡೆ ಗಮನ ಹೋಗ್ಲಿ ಅವ್ರದ್ದು. ಅಂದ್ರೆ ಅಲ್ಲಿನ ಜನರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಭಾರತದ ಮೇಲೆ ಏನಾದ್ರೂ ದಾಳಿ ಆಗಿದೆ, ಪಾಕಿಸ್ತಾನ ಭಾರತದ ಮೇಲೆ ಏನೋ ದಾಳಿ ಮಾಡಿದೆ ಅಂತಂದ್ರೆ ಆ ಜನಗಳಿಗೆ ಒಂಥರ ಖುಷಿ. ಅಂದ್ರೆ ಅವ್ರದ್ದು ಸಂಪೂರ್ಣ ಗಮನ ಆ ಸರ್ಕಾರದ ಮೇಲೆ ಇರಲ್ಲ ಅಥವಾ ಸೇನೆ ಮೇಲೆ ಇರಲ್ಲ. ಈಗ ಭಾರತದ ವಿರುದ್ಧ ಪ್ರತೀಕಾರ ಅಲ್ವಾ, ಸರಿ 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 ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಹೊಟ್ಟೆ ಊಟ ಇದೆಯೋ ನೀರ್ ಸಿಗ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಸೆಕೆಂಡ್ರಿ ಅದು. ಆದ್ರೆ ಈ ರೀತಿ ಜುಟ್ಟು ಮಲ್ಲಿಗೆ ಅವ್ರಿಗೆ ಏನಾದ್ರೂ ಪಾಕಿಸ್ತಾನದ ವಿರುದ್ಧ ಈ ತಂತ್ರಗಾರಿಕೆಯನ್ನ, ಭಾರತದ ವಿರುದ್ಧ ಈ ತಂತ್ರಗಾರಿಕೆಯನ್ನ ಮಾಡಿದರೆ ಪಾಕಿಸ್ತಾನದ ಸೇನೆ ಆಗ್ಲಿ ರಾಜಕಾರಣಿಗಳಾಗ್ಲಿ ಉಳಿಗಾಲ ಇಲ್ಲ ಅವ್ರಿಗೆ. ಅಲ್ಲಿ ಅವ್ರೇನ್ ಮಾಡ್ತಾರೆ, ಯಾವಾಗೂ ತಮಗೆ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಭಾರತದ ವಿರೋಧಿಯನ್ನ ಗುರಾಣಿಯಾಗಿ ಬಳಕೆ ಮಾಡ್ತಾರೆ. ಅಲ್ಲಿ ಭಾರತದ ಮೇಲೆ ಭಯೋತ್ಪಾದಕ ದಾಳಿ ಮಾಡಿಸೋದಾಗ್ಲಿ, ಭಾರತವನ್ನ ಕೆಣಕಿ ಯುದ್ಧಕ್ಕೆ ಬರುವಂತ, ಅವ್ರಿಗೆ ಈಗ ಯುದ್ಧ ಬೇಕಾಗಿತ್ತು. ಅವ್ರಿಗೆ ಭಾರತ ತಾನು ಸೇಡ್ ತೀರ್ಸ್ಕೊಳ್ಬೇಕು, ಹೇಗಾದ್ರೂ ಮಾಡಿ ನಾವು ನಮ್ಮತನವನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಈ ದಾಳಿಯನ್ನ ಮಾಡಿದೆ. ಆದ್ರೆ ಪಾಕಿಸ್ತಾನದ ಹಂಗಲ್ಲ. ಭಾರತನ ಮೇಲೆ ಯುದ್ಧ ಮಾಡ್ಲಿ, ಹೀಗೆ ಮಾಡ್ಬಿಡ್ಲಿ ಅಂತ. ಯಾಕೆ ಅಂತಂದ್ರೆ ಅವರು ಅಲ್ಲಿನ ಪ್ರಜೆಗಳಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು, ಅಲ್ಲಿನ ನಾಗರಿಕರಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ಆ ನಾಗರಿಕರಿಗೆ ಸರಿಯಾದ ರೀತಿಯಲ್ಲಿ ಮೂಲಸೌಕರ್ಯ ಕೊಡ್ತಾ ಇಲ್ಲ, ಸರಿಯಾದ ನೀರು ಕೊಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ, ಕರೆಂಟ್ ಕೊಡ್ತಾ ಇಲ್ಲ, ಏನಿಲ್ಲ. ಇದೆಲ್ಲ ಅವ್ರಿಗೆ ಏನಾಗಿತ್ತು, ರೊಚ್ಚಿಗೆದ್ದಿದ್ರು ಜನ. ಈಗ ಬಲೂಚಿಸ್ತಾನದಲ್ಲಿ ಸಂಪೂರ್ಣವಾಗಿ ಪಾಕಿಸ್ತಾನ ಸೇನೆನ ಲೆಕ್ಕಕ್ಕಿಲ್ದಂಗೆ ಮಾಡ್ಬಿಟ್ಟಿದ್ರು. ಬಲೂಚಿಗಳು ಮಾಡ್ತಾ ಇರೋಂಥ ದಾಳಿಗೆ ಎಲ್ಲ ಒಂದ್ ಕಡೆಗೆ ಅಲ್ಲಿ ಪಾಕ್ ಪ್ರಜೆಗಳಿಗೆ ಒಂಥರ ಜಿಗುಪ್ಸೆ ಉಂಟಾಗಿತ್ತು. ಏನಪ್ಪ ನಮ್ಮ ಸೇನೆ ಇಷ್ಟೊಂದು ವೀಕಾ ಅಂತ ಹೇಳಿ. ಬಲೂಚಿಸ್ತಾನ ಒಂದ್ ಕಡೆಗೆ, ಪಂಜಾಬ್ ಪ್ರಾಂತ್ಯದಲ್ಲಿ ಇನ್ನೊಂದ್ ಕಡೆಗೆ, ಸಿಂಧು ಪ್ರಾಂತ್ಯದ ಜನರು ಸಿಂಧು ದೇಶ ಬೇಕು ಅಂತ ಹೇಳಿ. ಅಂದ್ರೆ ಈಗ ಏನಾಗುತ್ತೆ, ಇವ್ರು ಬಾಯೆಲ್ಲ ಮುಚ್ಚಿದಂಗೆ ಆಗುತ್ತೆ. ಈ ಸಂದರ್ಭದಲ್ಲಿ ನಾವೆಂಗಪ್ಪ ಪ್ರತ್ಯೇಕತೆಯ ಕೂಗನ್ನು ನೀಡುದು, ನನಗೆ ಬಲೂಚಿಸ್ತಾನ ಬೇಕನ್ನೋದು ಹೇಗೆ, ಸಿಂಧು ಪ್ರಾಂತ್ಯ ಬೇಕನ್ನೋದು ಹೇಗೆ ಅಂದ್ರೆ ಮೈಂಡ್ ಡೈವರ್ಟ್ ಮಾಡುವ ಉದ್ದೇಶದಿಂದ ಭಾರತದ ವಿರುದ್ಧ ಕಾಲ ಕೆರೆದುಕೊಂಡು ಯುದ್ಧಕ್ಕೆ ಬಂದು ಈ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಪಾಕಿಸ್ತಾನ. ಸಿಂಧೂರ್ ನಡೆದರೂ ಕೂಡ ಸುಮ್ಮನೆ ಕುಳಿತುವಂತ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇಲ್ಲ. JF-17 ಯುದ್ಧ ವಿಮಾನವನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಪುಲ್ವಾಮಾದಲ್ಲಿ. ಆಪರೇಷನ್ ಸಿಂಧೂರ್ ಆಗಿದೆ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜಗತ್ತು ಭಾರತದತ್ತ ನೋಡ್ತಾ ಇದೆ. ಇವೆಲ್ಲದರ ನಡುವೆ ಭಾರತದ ವಾಯು ಪ್ರದೇಶದ ಒಳಗೆ ನುಸುಳೋದಕ್ಕೆ ಯತ್ನಿಸಿತ್ತು JF-17 ಯುದ್ಧ ವಿಮಾನ. ಆ ಯುದ್ಧ ವಿಮಾನವನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಈಗ ಆಗ್ತಾ ಇರುವಂತ ಬೆಳವಣಿಗೆ ಇದು. ಪುಲ್ವಾಮಾಕ್ಕೆ ಬಂದಿತ್ತಂತೆ, ವಾಯುಸೇನೆಯಿಂದ ಪಾಕ್ಗೆ ತಕ್ಕ ಉತ್ತರ ಕೊಡಲಾಗಿದೆ. ಇದೀಗ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಪಾಕ್ ಜೆಟ್ ಫಿನಿಶ್ ಆಗಿರೋದು, ಹೊಡೆದುರುಳಿಸಿದ್ದಾರೆ. ಪಾಕ್ಗೆ ಚೀನಾ ನೀಡಿದ್ದಂತಹ ಯುದ್ಧ ವಿಮಾನ ಇದು JF-17, ಅದನ್ನು ಕೂಡ ಹೊಡೆದುರುಳಿಸಿದ್ದಾರೆ. ಸರ್, ನಾವು ಮಾತನಾಡ್ತಾ ಇದ್ವಿ, ಪಾಕಿಸ್ತಾನ ಆರ್ಥಿಕವಾಗಿ
ಜರ್ಜರಿತ ಆಗಿ ಹೋಗ್ಬಿಟ್ಟಿದೆ ಅಂತ. ಸರ್, ಪಕ್ಕದ ಮನೆಯಲ್ಲಿ ಊಟ ಇಲ್ಲ ಅನ್ನೋದು ನನಗೆ ಗೊತ್ತಿದೆ, ನಾನು ಆ ಮನೆಗೆ ಸೇರಬೇಕು. ಈಗ ಸಾಮಾನ್ಯವಾಗಿ ಒಂದು ಹೆಣ್ಣುಮಗಳನ್ನ ಮದುವೆ ಮಾಡಿಕೊಡುವಾಗ ತಂದೆ ತಾಯಿ ಏನು ಆಲೋಚನೆ ಮಾಡ್ತಾರೆ, ಆ ಮನೆ ಆರ್ಥಿಕವಾಗಿ ಸರಿಯಾಗಿದೆಯೋ ಇಲ್ವೋ, ಆ ಮನೆತನ ಚೆನ್ನಾಗಿದೆ ಇಲ್ವೋ ಅಂತ ನೋಡಿನೇ ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಡ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಒಂದಿಷ್ಟು ಜನ ಇದ್ದಾರೆ ಸರ್, ಅವ್ರು ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ನಮ್ಮನ್ನು ಬಿಡಿ ಅಂತ. ಪಾಕಿಸ್ತಾನದ ಪರಿಸ್ಥಿತಿ ಈ ತರನಾಗಿ ಇದೆ ಅಂತ ಗೊತ್ತಿದ್ದು ಕೂಡ ಹೀಗೆ ಅದಕ್ಕೆ ನಾವು ಸೇರ್ತೀವಿ ಅನ್ನುವಂಥ ಮನೋಸ್ಥಿತಿ ಹೇಗಿರಬಾರದು ಅವರ ಆಲೋಚನೆ? ಅಲ್ಲೇ ಮತಾಂಧ ಶಕ್ತಿಗಳಿದೆಯಲ್ಲ, ಮತಾಂಧ ಶಕ್ತಿಗಳು ಜಮ್ಮು ಕಾಶ್ಮೀರದಲ್ಲಿ ಮೇಲುಗೈ ಸಾಧಿಸಿದೆ. ಅಲ್ಲಿ ಜೀವನ ಮಾನವೀಯತೆಗಿಂತಲೂ ಸಹ ಮತಾಂಧತೆ ಮೇಲುಗೈ ಸಾಧಿಸಿರೋದ್ರಿಂದ ಅಲ್ಲಿನ ಕೆಲವರು ಆ ಮತಾಂಧತೆಯನ್ನ ಅಮಲೇರಿಸ್ಕೊಬಿಟ್ಟಿರ್ತಾರೆ, ತಲೆಗೆ ಏರಿಸ್ಕೊಬಿಟ್ಟಿರೋದ್ರಿಂದ ನಾನು ಪಾಕಿಸ್ತಾನ ಅಂದ್ರೆ ನಂದು ಅನ್ನೋ ಮನೋಭಾವನೆ ಅವ್ರಿಗೆ ಬಂದಿದೆ. ಭಾರತದ ನೀರು ಕುಡಿತಾ ಇದ್ದಾರೆ, ಭಾರತದ ಅನ್ನ ತಿಂತಾ ಇದ್ದಾರೆ, ಭಾರತದ ಗಾಳಿ ಸೇವಿಸ್ತಾ ಇದ್ದಾರೆ, ಎಲ್ಲ ಭಾರತದ ಬೇಕು ಅವ್ರಿಗೆ, ಎಲ್ಲಾ ಫೆಸಿಲಿಟೀಸು ಭಾರತದ್ದೇ ಬೇಕು. ಆದ್ರೆ ಅವರ ನಿಷ್ಠೆ ಮಾತ್ರ ಪಾಕಿಸ್ತಾನದ ಕಡೆ. ಆ ನಿಷ್ಠೆ ಪಾಕಿಸ್ತಾನದ ಕಡೆ ನಿಷ್ಠೆ ಇರ್ತಕ್ಕಂಥವ್ರನ್ನ ಗುರುತಿಸಿ ಒಡೆದು ಓಡಿಸ್ಬೇಕಾದಂತ ಕೆಲಸ ಭಾರತದ ಸೇನೆ ಮಾಡಬೇಕು. ಯಾಕಂದ್ರೆ ಭಾರತದಲ್ಲಿ ಅನ್ನ ತಿಂದು, ಭಾರತದ ನೀರನ್ನ ಕುಡಿದು, ಭಾರತದ ಗಾಳಿಯನ್ನು ಸೇವಿಸಿ ಆ ಪಾಕಿಸ್ತಾನಕ್ಕೆ ನಿಷ್ಠೆ ತೋರಿಸುವಂತ ವ್ಯಕ್ತಿ ಭಾರತದಲ್ಲಿ ಯಾಕಿರ್ಬೇಕು? ಕರೆಕ್ಟ್. ಅದನ್ನ ಗುರುತಿಸಿ ಓಡಿಸ್ಲಿ ಪಾಕಿಸ್ತಾನ. ನಮ್ಮ ದೇಶದ ಸೇನೆ ಆಗ್ಲಿ, ನಮ್ಮ ದೇಶದ ಭದ್ರತಾ ಪಡೆಗಳಾಗ್ಲಿ ಅವ್ರಂತವ್ರನ್ನ ಗುರುತಿಸಿ ಓಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಬೇಕಂತವ್ರ ವಿರುದ್ಧ. ಇದರ ನಡುವೆ ಈಗ ಆಗ್ತಾ ಇರುವಂತ ಬೆಳವಣಿಗೆ, ಮತ್ತೊಂದು JF-17 ಯುದ್ಧ ವಿಮಾನವನ್ನು ಹೊಡೆದು ಉಳಿಸಿ ಇವ್ರು ಸುಮ್ಮನೆ ಕಾಣಿಸ್ತಾ ಇಲ್ಲ ಸರ್. ಇಲ್ಲ ಯಾರಿ ಅಷ್ಟೇ ಅವನು ಕೈಲಿ ಆಗ್ದವನು ಆದ್ರೂ ಸಹ ನಾನು ಏನಾರ ಮಾಡಿ ನೀನು ಹೊಡೆದಾಗ ನಾನು ಏನಾರ ಮಾಡಿ ನಾನು ಒಂಚೂರು ಹೊಡಿತೀನಿ ಅಂತ ಹೇಳಿ ಬರ್ಲೇಬೇಕಲ್ಲ. ಆ ರೀತಿ ಪಾಕಿಸ್ತಾನದ ಬಳಿ, ಆಮೇಲೆ ಪಾಕಿಸ್ತಾನವೂ ಸಹ ಜಗತ್ತಿನ 7ನೇ ಶಕ್ತಿಶಾಲಿ ಸೇನೆಯನ್ನ ಹೊಂದಿದೆ, ಈ ಹೊಂದಿಲ್ಲ ಅಂತಲ್ಲ. ಪಾಕಿಸ್ತಾನದ ಬಳಿಯೂ ಸಹ ಅಣು ಸಿಡಿತಲೆಗಳಿದೆ, ಫೈಟರ್ ಜೆಟ್ಗಳಿದಾವೆ, ಎಲ್ಲ ಇದೆ. ಆದ್ರೆ ಪಾಕಿಸ್ತಾನದ ತಂತ್ರಗಾರಿಕೆ ಅಷ್ಟೊಂದು ಸಮರ್ಪಕವಾಗಿಲ್ಲ. ಪಾಕಿಸ್ತಾನ ಉದ್ದೇಶ ಕೂಡ ಬಾರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅವ್ರ ಉದ್ದೇಶ ನಿಖರವಾಗಿಲ್ಲ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನಮ್ದು ಉದ್ದೇಶ ಏನು? ಭಯೋತ್ಪಾದನೆ ನಿಗ್ರಹ ಮಾಡೋದು, ಭಯೋತ್ಪಾದಕ ಶಿಬಿರಗಳನ್ನ ನಾಶ ಮಾಡೋದು. ಅವ್ರ ಉದ್ದೇಶ ಏನಿದೆ? ಅದೇ ಅವರು ಉಸಿರು. ಈಗ ಜಗತ್ತಿಗೆ ಏನಂತ ಹೇಳ್ತಾರೆ? ನಾನು ಭಾರತದ ಮೇಲೆ ನೀನು ದಾಳಿ ಮಾಡ್ತೀನಿ ಅಂದ್ರೆ ಏನಂತ ಹೇಳ್ಬೇಕು ನೀವು? ಕರೆಕ್ಟ್. ಯಾಕೆ ದಾಳಿ ಮಾಡಿದೆ ಭಾರತದ ಮೇಲೆ ಅಂತ ಕೇಳಿದ್ರೆ ಏನ್ ಆನ್ಸರ್ ಕೊಡ್ಬೇಕು? ರಾಜತಾಂತ್ರಿಕವಾಗಿ ಜಗತ್ತಿನಲ್ಲಿ, ಜಾಗತಿಕ ಮಟ್ಟದಲ್ಲಿ ತೀವ್ರ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಅಂದ್ರೆ ಪಾಕಿಸ್ತಾನದ ಉದ್ದೇಶ ಏನಂತ ಅಂದ್ರೆ ಭಾರತ ಸಾಂಪ್ರದಾಯಿಕವಾಗಿ ಯುದ್ಧ ಮಾಡ್ಲಿ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಉಳಿದಂತೆ ಭಾರತದ ರೀತಿಯಲ್ಲಿ ನಿಖರ ಗುರಿಯನ್ನಿಟ್ಕೊಂಡು ನಿಖರ ದಾಳಿಯನ್ನ ಮಾಡಿ ಪ್ರತಿಕಾರ ತೀರಿಸ್ಕೊಳ್ತಕ್ಕಂಥ ಶಕ್ತಿ ಪಾಕಿಸ್ತಾನಕ್ಕಿಲ್ಲ, ನೈತಿಕತೆಯೂ ಸಹ ಪಾಕಿಸ್ತಾನಕ್ಕಿಲ್ಲ. ಇಲ್ಲಿ ನಮಗೆ ಯಾಕೆ ಆ ನೈತಿಕತೆ ಇದೆ ಅಂತಂದ್ರೆ ನಾವು ಉಗ್ರರ ಬಲಿಪಶುಗಳಾಗಿದ್ದೀವಿ, ನಾವು ಭಯೋತ್ಪಾದಕರ ಬಲಿಪಶುಗಳಾಗಿದ್ದೇವೆ. ಜಗತ್ತಿಗೆ ಗೊತ್ತಿದೆ ಅದು. ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಇದನ್ನ ಮನಗಂಡಿವೆ. ನಾವು ಜಗತ್ತಿಗೆ ಇದನ್ನು ತೋರಿಸ್ಕೊಟ್ಟಿದ್ದೇವೆ ಸಾಕ್ಷಿ ಸಮೇತ. ಹೀಗಾಗಿ ನಾವು ನಿಖರ ದಾಳಿಯನ್ನು ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಪಾಕಿಸ್ತಾನ ಬರುತ್ತೆ, ಈಗ ಅದೇ ತಿಂದು ಹೋಗುತ್ತೆ ಅಷ್ಟೇ. ಒಂದ್ ಕಡೆ ಸರ್, ಈಗ ಅವರು ಪಹಲ್ಗಾಮ್ನಲ್ಲಿ ಏನು ಮೃತಪಟ್ಟಿದ್ರಲ್ಲ, ಅವರ ಪತ್ನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶುಭಂ ದ್ವಿವೇದಿ ಅವರ ಪತ್ನಿ ಅವ್ರು ಹೇಳ್ತಾರೆ, ನನ್ನ ಇಡೀ ಕುಟುಂಬ ಅವ್ರ ಮೇಲೆ ನಂಬಿಕೆ ಇಟ್ಟಿತ್ತು ಮತ್ತು ಅವರು ಪಾಕಿಸ್ತಾನಕ್ಕೆ ಉತ್ತರಿಸಿದ ರೀತಿ ನಮ್ಮ ನಂಬಿಕೆಯನ್ನು ಜೀವಂತವಾಗಿಟ್ಟಿದೆ. ನಾನು ನಿಜವಾಗಿಯೂ ಕೂಡ ಕೃತಜ್ಞ ಆಗಿದ್ದೀನಿ. ಇದು ನನ್ನ ಪತಿಗೆ ನೀಡುವ ನಿಜವಾದ ಗೌರವ. ನನ್ನ ಪ್ರಶ್ನೆ ಇರೋದು, 26 ಜನ ಏನು ಮೃತಪಟ್ಟಿದಾರಲ್ಲ, ಅವರಿಗೆ ಇವತ್ತು ಆತ್ಮಕ್ಕೆ ಏನೋ ಶಾಂತಿ ಸಿಕ್ಕಂತೆ ಪರಿಗಣಿಸಬಹುದಾ? ಹೌದು, ಖಂಡಿತ. ಯಾಕಂದ್ರೆ ಅವ್ರು ಯಾವುದೇ ತಪ್ಪು ಮಾಡಿರಲಿಲ್ಲ, ಪ್ರವಾಸಿಗರು. ಕರೆಕ್ಟ್. ಅವರು ಯಾವುದೇ ತಪ್ಪು ಮಾಡ್ದೇನೆ ಪ್ರಕೃತಿಯ ಸೌಂದರ್ಯವನ್ನ ಸವಿಯಲು ಅಲ್ಲಿ ಹೋಗಿದ್ರು ಅಷ್ಟೇ. ಅವರು ಯಾವುದೇ ಪಾಕ್ ಪ್ರಜೆಗಾಗ್ಲಿ ಬೈಯೋದಾಗ್ಲಿ ಅಥವಾ ಪಾಕಿಸ್ತಾನದ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ, ಅಲ್ಲಿ ಹೋಗಿದ್ದ ಜನಗಳಿಗೆ. ಅಂತಹ ಒಂದು ಸಂದರ್ಭದಲ್ಲಿ ತಮ್ಮ ಕಣ್ಣೆದುರಿಗೇನೆ ತನ್ನ ಪತಿಯನ್ನು ಹತ್ಯೆ ಮಾಡಿದಾಗ ಆ ಒಂದು ಪತ್ನಿ, ಅವಳ ಮನೋಸ್ಥಿತಿ ಹೇಗಿರ್ಬೇಕು, ಹೇಗಾಗಿರ್ಬೇಕು ಅಂದ್ರೆ, ಅದರಲ್ಲೂ ಸಹ ನಿನ್ನ ಧರ್ಮ ಕೇಳಿ, ನಿನ್ನ ಇದನ್ನ ಜಾತಿ ಕೇಳಿ ಹೊಡಿತೀವಿ ಅಂತ ಅಂದ್ರೆ ಅವ್ರಿಗೆ ಇನ್ನಷ್ಟು ಎಷ್ಟು ಕುದಿತಾ ಇರ್ಬೇಕು ರಕ್ತ. ಆ ಕಾರಣಕ್ಕಾಗಿ ಇವತ್ತೇನು ಭಾರತ ಪ್ರತಿಕಾರದ ಕ್ರಮವಾಗಿ ಆಪರೇಷನ್ ಸಿಂಧೂರವನ್ನು ಮಾಡಿದೆ, ಅದೆಲ್ಲೋ ಒಂದ್ ಕಡೆಗೆ ತಮ್ಮ ಹಣೆಗೆ ಮತ್ತೊಂದು ತಿಲಕ ಬಂದಂಗಾಗಿದೆ. ತಮ್ಮ ಏನು ವಿಧವೆಯರಾಗಿದ್ದಾರೆ ನಮ್ಮ 26 ಜನ ಮಹಿಳೆಯರು, ಅವ್ರಿಗೆ ಒಂದು ರೀತಿಯಲ್ಲಿ ಅವ್ರಿಗೆ ತಿಲಕ ಬಂದಂಗಾಗಿದೆ, ಮತ್ತೆ ಹಣೆಗೆ ತಿಲಕ ಕೊಟ್ಟಂಗಾಗಿದೆ. ಅಂದ್ರೆ ಅವರಿಗೆ ಎಲ್ಲೋ ಒಂದು ಕಡೆಗೆ ಹಬ್ಬ, ನನ್ನ ಪತಿಯ ಸಾವಿನ ಸಾರ್ಥಕತೆ ಇಲ್ಲ ಆಯ್ತು ಅನ್ನೋ ಒಂದು ಮನೋಭಾವನೆ ಅವ್ರಿಗೆ ಬಂದಾಗ ಆಗಿದೆ. ಸಹಜ, ಅದು ಹಾಗೆ ಆಗುತ್ತೆ. ಮತ್ತೊಂದು ಕಡೆ ಚೀನಾ ಪ್ರತಿಕ್ರಿಯೆ ಕೊಟ್ಟಿದೆ. ಎರಡೂ ದೇಶಗಳು ಸಂಯಮದಿಂದ ವರ್ತಿಸಬೇಕು ಅಂತ. ನಾನು ಅವಾಗಲೂ ಕೂಡ ಇದನ್ನು ಹೇಳಿದೆ. ಚೀನಾ ವಿದೇಶಾಂಗ ಇಲಾಖೆಯಿಂದ ಬಂದಿರುವಂತದ್ದು ಮಾಹಿತಿ ಇದು. ಸಂಯಮದಿಂದ ಎರಡೂ ದೇಶಗಳು ಇರಬೇಕು ಅಂತ, ಗಡಿ ಉದ್ವಿಗ್ನತೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀವಿ ಅಂತ ಈಗ ಹೇಳಿಕೆ ಕೊಡೋದು, ಪಕ್ಕದ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು.
ಆಪರೇಷನ್ ಸಿಂಧೂರ್ ಬಗ್ಗೆ ಚೀನಾ ಪ್ರತಿಕ್ರಿಯೆ ಕೊಟ್ಟಿರೋದು. ಎರಡು ದೇಶ ಪ್ರಮುಖವಾಗಿ ಪಾಕಿಸ್ತಾನದ ಜೊತೆಗೆ ನಿಂತಿದ್ದಾರೆ, ಚೀನಾ ಮತ್ತು ಟರ್ಕಿ. ಟರ್ಕಿ ಇವತ್ತಿಂದ ಅಂತೇನಲ್ಲ, ಈ ದೇಶದಲ್ಲಿ ಖಿಲಾಫ ಚಳವಳಿ ಆಯ್ತಲ್ಲ, ಆ ಸಂದರ್ಭದಿಂದಲೂ ಕೂಡ ಪಾಕಿಸ್ತಾನ ಜೊತೆಗೆ ಅಂದ್ರೆ ಆ ಮನೋಭಾವದ ಜೊತೆಗೆ ಟರ್ಕಿ ಅವರು ನಿಂತಿದ್ದಾರೆ. ಇವತ್ತು ಕೂಡ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆಗಳು ಆಘಾತಕಾರಿ ಅಂತ ನಾವು ನಂಬ್ತೀವಿ ಅಂತ. ಅಂದ್ರೆ ಚೀನಾದವರು ಹೋಗಿ ನೇಪಾಳದ ಮೇಲೆ ಯುದ್ಧ ಮಾಡೋದಕ್ಕೆ ಶ್ರೀಲಂಕಾದವರನ್ನ ಪ್ರಚೋದನೆ ಮಾಡ್ತಾರಲ್ಲ, ಅದು ಯಾವ್ದು ಉದ್ವಿಗ್ನತೆ ಅಲ್ವಾ? ಈ ಪ್ರಶ್ನೆಯನ್ನು ಭಾರತ ಸಹಜವಾಗಿ ಕೇಳಬೇಕು. ನಾವು ಶ್ರೀಲಂಕಾದವ್ರ ಪಕ್ಕದ ನೇಪಾಳದವರನ್ನ ಕೆರಳಿಸ್ತೀವಿ, ನಮ್ಮ ನಾರ್ತ್ ಭಾಗದಲ್ಲಿ ಬಂದು ನಾವು ರಸ್ತೆಗಳನ್ನ ಮಾಡ್ತೀವಿ, ಅಥವಾ ಇನ್ನೇನೋ ಗಡಿಗಳನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತೀವಿ, ರೈಲ್ವೆ ಮಾರ್ಗವನ್ನ ಮಾಡ್ತೀವಿ ಅಂತ ಹೇಳಿ, ಇದು ಉದ್ವಿಗ್ನತೆ ಅಲ್ವಾ? ಇದನ್ನು ಪ್ರಶ್ನೆ ಮಾಡೋದು ಬೇಡಲ್ವಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇವೆಲ್ಲದರ ನಡುವೆ ಇದೀಗ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ ಸರ್.